ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಹಣಕಾಸಿನ ಸಮಸ್ಯೆಯನ್ನು ಬಹಳಷ್ಟು ಎದುರಿಸ್ತಾ ಇದ್ದರೆ ಈ ಒಂದು ಕೆಲಸವನ್ನು ಮುಂಜಾನೆ ಬೇಗ ಎದ್ದು ಅಥವಾ ಶುಕ್ರವಾರ ಮಂಗಳವಾರ ಮಾಡಿ ಹಣದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವುದರ ಜೊತೆಗೆ ನೀವು ನೆಮ್ಮದಿಯ ಜೀವನವನ್ನು ನಡೆಸುತ್ತೀರಿ. ಕೊಟ್ಟ ಸಾಲವು ನಿಮಗೆ ವಾಪಸ್ ಬೇಗ ಬರುತ್ತೆ ಹಾಗೂ ನೀವು ಕೇಳಿದ ಸಾಲವು ಬೇಗ ಬರುತ್ತೆ. ಒಟ್ಟಾರೆ ಹಣಕಾಸಿನ ಬಿಕ್ಕಟ್ಟನ್ನು ಬಗೆಹರಿಸುವ ದಿವ್ಯ ಶಕ್ತಿ ಇದು. ಕುಬೇರ ಸ್ವಾಮಿ ಅನುಗ್ರಹ ಹೊಂದಿದ್ರೆ ಸಾಕು ವೀಕ್ಷಕರೇ, ಮನುಷ್ಯ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ತಾನೆ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದರೂ ಕೂಡ ಕುಬೇರ ಸ್ವಾಮಿ ದೇವರ ಅನುಗ್ರಹ ಇರಬೇಕಾಗತ್ತೆ. ಹಾಗಾದರೆ ಯಾವ ರೀತಿಯಾಗಿ ನಾವು ಕುಬೇರ ಸ್ವಾಮಿಯನ್ನಾಗಲಿ ಅಥವಾ ಮಹಾಲಕ್ಷ್ಮಿಯನ್ನಾಗಲಿ ಉಳಿಸಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಶುಕ್ರವಾರ ಅಥವಾ ಮಂಗಳವಾರ ಮುಂಜಾನೆ ಬೇಗ ಎದ್ದು ಎಂದಿನಂತೆ ಮನೆಯ ದೇವರನ್ನು ಪೂಜಿಸಿದ ನಂತರ ಮನೆಯ ಈಶಾನ್ಯ ಮೂಲೆಯ ಬಳಿ ಕುಳಿತು ಒಂದು ಶುಭ್ರವಾದ ಬಟ್ಟೆಯನ್ನು ನೆಲದ ಮೇಲೆ ಹಾಸಿ ಬಿಳಿ ಎಕ್ಕದ ಹೂ ಜೊತೆಗೆ ಬಿಳಿ ಎಕ್ಕದ ಎಲೆ 50 ರೂಪಾಯಿ ಹಾಗೂ 1 ರೂಪಾಯಿ ಚಿಲ್ಲರೆ 3 ಕಣ್ಣುಗಳುಳ್ಳ ಅರಿಶಿಣದ ಕೊಂಬು ಅಕ್ಷತೆ ಎಲ್ಲವನ್ನ ಬಟ್ಟೆಯಿಂದ ಒಂದು ಗಂಟನ್ನಾಗಿ ಕಟ್ಟಿಕೊಳ್ಳಿ. ನಂತರ ಆ ಗಂಟಿಗೆ ಅರಿಶಿಣ ಹಾಗೂ ಕುಂಕುಮವನ್ನು ಹಚ್ಚಿ ಆನಂತರ ಎಕ್ಕದ ಗಿಡಕ್ಕೆ ಕಟ್ಟಿ ಬನ್ನಿ. ಇದಾದ ನಂತರ ನಿಮ್ಮ ಮನೆಯಲ್ಲಿರುವ ಹಣಕಾಸಿನ ಕೊರತೆಗಳ ನೆಗೆಟಿವ್ ದೂರವಾಗಿ ಆರ್ಥಿಕ ಬಿಕ್ಕಟ್ಟನ್ನು ಶಮನ ಮಾಡಿ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರದಲ್ಲಿ ನೀವು ಇನ್ನಿಲ್ಲದ ಬದಲಾವಣೆಗಳನ್ನು ಕಾಣುತ್ತೀರಿ. ಯಾಕಂತ ಹೇಳಿದ್ರೆ ನೀವು ದುಡ್ಡನ್ನು ದುಡಿಯದೇ ಇದ್ದರೂ ಹೊರಗಿನ ಜನ ಇವ್ರಿಗೇನಪ್ಪ ಬೇಜಾನ್ ದುಡ್ಡು ಮಾಡಿಬಿಟ್ಟಿದ್ದಾರೆ, ಇವರ ಮನೆಗೇನಪ್ಪ ಸಮಸ್ಯೆ, ಮನೆಯವರೆಲ್ಲ ದುಡಿತಾರೆ, ಈ ರೀತಿಯಾದಂಥ ಕಣ್ಣುಗಳು ನೆಗೆಟಿವಿಟಿಯನ್ನು ಮಾಡಿಬಿಡುತ್ತೆ. ಹಾಗಾಗಿ ಈ ನೆಗೆಟಿವಿಟಿಯನ್ನು ದೂರ ಮಾಡಿ ಹಣಕಾಸಿನ ವಿಚಾರದಲ್ಲಿ ಪಾಸಿಟಿವಿಟಿಯನ್ನು ತರೋದಕ್ಕೆ ನೀವು 10 ರೂಪಾಯಿ ಆಗಿರ್ಬೋದು ಅಥವಾ 50 ರೂಪಾಯಿ ಆಗಿರ್ಬೋದು ಹಾಕಿ ಈ ರೀತಿಯಾದಂಥ ದೃಷ್ಟಿದೋಷ ನಿವಾರಣೆಗೆ ಗಂಟನ್ನು ಕಟ್ಕೊಳ್ಳಿ. ಇದಾದ ನಂತರ ಕೇವಲ 3 ದಿನದಲ್ಲಿ ಈ ಒಂದು ಕೆಟ್ಟ ದೃಷ್ಟಿ ದೂರವಾಗಿ ಪಾಸಿಟಿವಿಟಿ ಹಣಕಾಸಿನ ವಿಚಾರದಲ್ಲಿ ಶುರುವಾಗುತ್ತೆ. ಇದಾದ ನಂತರ ನೀವು ಸಾಲ ಕೊಟ್ಟಿರುವಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ನೀವು ಸಾಲ ಮಾಡಬೇಕು ಅಂದುಕೊಂಡಿರುವಂಥ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಮಧ್ಯಪ್ರವೇಶವಿಲ್ಲದೆ ನಿಮ್ಮ ಹಣಕಾಸಿನ ವ್ಯವಹಾರಗಳು ಸರಾಗವಾಗಿ ನಡೆಯುತ್ತೆ. ಕುಬೇರ ಸ್ವಾಮಿಯು ನಿಮ್ಮ ಮನೆಗೆ ಅನುಗ್ರಹವನ್ನು ನೀಡುತ್ತಾನೆ. ನೆಗೆಟಿವಿಟಿ ಇಲ್ಲದ ಕಡೆ ತಾಯಿ ಲಕ್ಷ್ಮಿ ಮಹಾದೇವಿ ತಾನಾಗಿ ಮನೆಯಲ್ಲಿ ನೆಲೆಸುತ್ತಾಳೆ. ನೋಡಿ ವೀಕ್ಷಕರೇ, ಇಂತಹ ಅನೇಕ ವಿಚಾರಗಳ ಕುರಿತು ನಿಮಗೆ ಮಾಹಿತಿ ಬೇಕಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.